ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಅರಿವು. ಇವತ್ ನಾವು ಕೋರಲ್ ಟ್ರಯಾಂಗಲ್ ಬಗ್ಗೆ ನೋಡೋಣ. ಕೋರಲ್ ಟ್ರಯಾಂಗಲ್ ನಮ್ಗೆ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅದ ತಗೊಂಡ್ರು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಜಾಗ. ಜೊತೆಗೆ ಮ್ಯಾಪಿಂಗ್ ಅಂತ ಕನ್ಸಿಡರ್ ಮಾಡಿದ್ರು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್. ಅದ್ರ ಜೊತೆಗೆ ಎನ್ವೈರನ್ಮೆಂಟಲ್ ಅಂಡ್ ಎಕಾಲಜಿಕಲ್ ವೇ ಅಲ್ಲಿ ನೋಡಿದ್ರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್. ಸೊ ಎಕ್ಸಾಮಿನರ್ ಇದ್ರ ಮೇಲೆ ಕ್ವಶನ್ ಕೇಳುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕಂತಂದ್ರೆ ಇತ್ತೀಚೆಗೆ ಕೋರಲ್ ಟ್ರಯಾಂಗಲ್ ನ್ಯೂಸ್ ಅಲ್ಲಿ ಇತ್ತು. ಯಾಕಂತಂದ್ರೆ ರೀಸೆಂಟ್ ಆಗಿ ನಡೆದಂತಹ ಕನ್ವೆನ್ಷನ್ ಆಫ್ ಬಯೋಡೈವರ್ಸಿಟಿ COP16 ಅಕ್ಟೋಬರ್ ಅಲ್ಲಿ ನಡೀತು. ಅಲ್ಲಿ ಒಂದು ರಿಪೋರ್ಟ್ ಏನ್ ಹೇಳುತ್ತೆ ಅಂತ ಅಂದ್ರೆ ಕೋರಲ್ ಟ್ರಯಾಂಗಲ್ ಈಸ್ ಇನ್ ಡೇಂಜರ್. ಸೊ ಕೋರಲ್ ಟ್ರಯಾಂಗಲ್ ಈಸ್ ಇನ್ ಡೇಂಜರ್ ಅಂತ COP16 CBD ಯಲ್ಲೇ ಹೇಳಿದಾಗ, ಒಂದು ರಿಪೋರ್ಟ್ ಬಂದಾಗ ಅದು ಎಕಾಲಜಿಕಲಿನೂ ತುಂಬಾ ಇಂಪಾರ್ಟೆಂಟ್, ಎಕ್ಸಾಮಿನರ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಆಗುತ್ತೆ. ಸೊ ಹಾಗಾಗಿ ನಾವು ಈಗ ಕೋರಲ್ ಟ್ರಯಾಂಗಲ್ ಮೇಜರ್ಲಿ ಕೇಳುವಂತಹದ್ದು ಯಾವ್ದು ಕಂಟ್ರೀಸ್ ಬರುತ್ತೆ ಅಂತ. ಅದಾದ್ಮೇಲೆ ಕೋರಲ್ ಟ್ರಯಾಂಗಲ್ದು ಮೇಜರ್ ಫೀಚರ್ಸ್, ಲಕ್ಷಣಗಳು, ಅಲ್ಲಿ ಯಾವ ಯಾವ ಜಾತಿಯಾದಂತಹ ಕೋರಲ್ಸ್ ಇರುತ್ತೆ, ಈ ತರ ಕ್ವಶನ್ಸ್. ಬಟ್ ಎಕ್ಸಾಮಿನರ್ ಮೇನ್ಲಿ ಕಾನ್ಸಂಟ್ರೇಟ್ ಮಾಡೋದು ಇದನ್ನ ಮ್ಯಾಪಿಂಗ್ ಅಲ್ಲೇ ಕಾನ್ಸಂಟ್ರೇಟ್ ಮಾಡೋದ್ರಿಂದ ವಿ ಹ್ಯಾವ್ ಟು ನೋ ಆಲ್ ದ 6 countries ವಿಚ್ ಕಮ್ಸ್ ಅಂಡರ್ ಕೋರಲ್ ಟ್ರಯಾಂಗಲ್. ಕೋರಲ್ ಟ್ರಯಾಂಗಲ್ ಅಲ್ಲಿ ನಮ್ಗೆ ನೋಡಿ ಈ ತರ ಒಂದು ಶೇಪ್ ಮೇನ್ಲಿ ಬರೋದು. ಯಾವ ಯಾವ ಕಂಟ್ರೀಸ್ ಈ ಕೋರಲ್ ಟ್ರಯಾಂಗಲ್ ಅಲ್ಲಿ ಬರುತ್ತೆ ಅಂದ್ರೆ ಫಿಲಿಪೈನ್ಸ್, ಇಂಡೋನೇಷಿಯಾ, ಟೈಮರ್ ಲತ್ಸೆ, ಪಾಪೋ ನ್ಯೂ ಗಿನಿ, ಸೊಲೊಮಾನ್ ಐಲ್ಯಾಂಡ್ಸ್, ಮಲೇಷಿಯಾ. ಸೊ ಈ 6 countries ಕೋರಲ್ ಟ್ರಯಾಂಗಲ್ ಅಲ್ಲಿ ಬರುತ್ತೆ. ಎಕ್ಸಾಮಿನರ್ ಏನ್ ಕೇಳ್ಬೋದು ಅಂತಂದ್ರೆ ಕೋರಲ್ ಟ್ರಯಾಂಗಲ್ ಅಲ್ಲಿ ಬರುವಂತಹ ಕಂಟ್ರಿಗಳು ಯಾವ್ಯಾವ್ದು ಅಂತ ಹೇಳಿ ಆಲ್ ದ 6 countries ಕರೆಕ್ಟ್ ಆಗಿರೋದನ್ನೇ ಕೊಟ್ಟು ಓನ್ಲಿ 1, ಓನ್ಲಿ 2, ಓನ್ಲಿ 3, ಆಲ್ ಆಫ್ ದಿ ಅಬೋ ಅಂತ ಕೇಳ್ಬೋದು. ಇಲ್ಲ ಅಂತಂದ್ರೆ ಇಲ್ಲಿ ಅವರು ಬೇರೆ ಯಾವ್ದಾದ್ರು ಕಂಟ್ರಿಗಳನ್ನ, ಈಗ ಫಿಲಿಪೈನ್ಸ್ ಜೊತೆಗೆ ಬೇರೆ ಬ್ರೂನಿ ಯಾವ್ದಾದ್ರು ಒಂದು ಆಡ್ ಮಾಡ್ಬಿಟ್ಟು ಅವರು ಇಲ್ಲಿ ಕೊಡುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಇಲ್ಲ ನ್ಯೂಜಿಲ್ಯಾಂಡ್, ಇಲ್ಲ ಅಂತಂದ್ರೆ ಆಸ್ಟ್ರೇಲಿಯಾ, ಈ ತರ ಯಾವ್ದಾದ್ರು ಬೇರೆ ಬೇರೆ ಕಂಟ್ರೀಸ್ ನ ಕೊಟ್ಟು ನಿಮ್ಗೆ ಸೆಲೆಕ್ಟ್ ಯಾವ್ಯಾವ್ದು ಕಂಟ್ರಿಗಳು ಕೋರಲ್ ಟ್ರಯಾಂಗಲ್ ಅಲ್ಲಿ ಬರುತ್ತೆ ಅಂತ ಕೇಳುವ ಸಾಧ್ಯತೆ ಇರುತ್ತೆ. ಮೇಜರ್ಲಿ ಈ ಪಾಯಿಂಟ್ ಈ ಒಂದು ಕೋರಲ್ ಟ್ರಯಾಂಗಲ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹದೇ ಈ 6 countries. ಅಂಡ್ ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ COP16 ಅಲ್ಲಿ ಬಿಡುಗಡೆ ಆದಂತಹ ಒಂದು ರಿಪೋರ್ಟ್ ನ ಮೇರೆಗೆ ಕೋರಲ್ ಟ್ರಯಾಂಗಲ್ ಡೇಂಜರಸ್ ಅಲ್ಲಿ ಇದೆ ಅಂತ, ಕನ್ವೆನ್ಷನ್ ಆಫ್ ಬಯೋಡೈವರ್ಸಿಟಿ ಆ ಒಂದು COP16 ಅಲ್ಲಿ ಆದಂತಹ ಒಂದು ರಿಪೋರ್ಟ್ ಮೂಲಕ ಈ ಒಂದು ಕೋರಲ್ ಟ್ರಯಾಂಗಲ್ ನ್ಯೂಸ್ ಅಲ್ಲಿ ಇತ್ತು. ಸೊ ಮೇನ್ಲಿ ಅವರು ನಿಮ್ಗೆ ಇವಾಗ UPSC ಅಂತ ತಗೊಂಡಾಗ ದೇ ಮೇ ಆಸ್ಕ್ ಅಬೌಟ್ ದ ಮೇನ್ಸ್ ಕ್ವಶನ್ಸ್. ಬಟ್ KPSC, PSI, ಗ್ರೂಪ್ C ಇದಕ್ಕೆಲ್ಲ ಮ್ಯಾಪಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಕೋರಲ್ ಟ್ರಯಾಂಗಲ್ ಬಯೋಡೈವರ್ಸಿಟಿ ಇಟ್ ಈಸ್ ಆಫನ್ ರೆಫರ್ಡ್ ಆಸ್ ದ ಅಮೆಜಾನ್ ಫಾರೆಸ್ಟ್ ಆಫ್ ದಿ ಸಿ ಅಂತ ಕರೀತಾರೆ. ಯಾವ್ದನ್ನ? ಕೋರಲ್ ಟ್ರಯಾಂಗಲ್ ನ. ಇಟ್ ಹೋಲ್ಡ್ಸ್ ದ ಹೈಯೆಸ್ಟ್ ಮರೈನ್ ಬಯೋಡೈವರ್ಸಿಟಿ ಇನ್ ದ ವರ್ಲ್ಡ್, ಇನ್ಕ್ಲೂಡಿಂಗ್ 76% ಆಫ್ ಕೋರಲ್ ಸ್ಪೀಸೀಸ್. ಇದಕ್ಕೋಸ್ಕರ ಇದು ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಒಂದು ಪಾಯಿಂಟ್ ವೈಸ್ ಏನಾದ್ರು ಕೊಟ್ರೆ ಕೋರಲ್ ಟ್ರಯಾಂಗಲ್ ಕನ್ಸಿಡರ್ ದ ಫಾಲೋವಿಂಗ್ ಅಬೌಟ್ ದ ಕೋರಲ್ ಟ್ರಯಾಂಗಲ್ ಅಂತ ಕೇಳ್ಬಿಟ್ಟು ಬಯೋಡೈವರ್ಸಿಟಿ ಇದನ್ನ ಅಮೆಜಾನ್ ಆಫ್ ದಿ ಸೀಸ್ ಅಂತ ಕರೀತಾರೆ ಅಂತ ಒಂದು ಪಾಯಿಂಟ್ ಅಥವಾ ಒಂದು ಆಪ್ಷನ್. ಸೆಕೆಂಡ್ ಆಪ್ಷನ್ ಅರೌಂಡ್ 76% ಆಫ್ ದ ಕೋರಲ್ ಸ್ಪೀಸೀಸ್, ಓವರ್ 200 ಸ್ಪೀಸೀಸ್ ಆಫ್ ದ ರೀಫ್ ಫಿಶ್. ಇದು ಕೂಡ ಇನ್ನೊಂದು ಸೆಂಟೆನ್ಸ್ ಆಗಿ ಬರುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಬಯೋಡೈವರ್ಸಿಟಿ ಬಗ್ಗೆ ಗೊತ್ತಿರಬೇಕು. ಅದಾದ್ಮೇಲೆ ಎಕಾಲಜಿಕಲ್ ಇಂಪಾರ್ಟೆನ್ಸ್. ಕೋರಲ್ ಟ್ರಯಾಂಗಲ್ ಕ್ರುಷಿಯಲ್ ಫಾರ್ ಮೇಂಟೈನಿಂಗ್ ದ ಗ್ಲೋಬಲ್ ಮರೈನ್ ಬಯೋಡೈವರ್ಸಿಟಿ ಅಂಡ್ ರೆಸಿಲಿಯನ್ಸ್. ಡೆಫಿನೆಟ್ಲಿ ಇವಾಗ 76% ಆಫ್ ದ ಕೋರಲ್ ಸ್ಪೀಸೀಸ್ ಈ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತೆ ಅಂತ ಹೇಳಿದಾಗ ಅದ್ರದ್ದು ಎಕಾಲಜಿಕಲ್ ಇಂಪಾರ್ಟೆನ್ಸ್ ತುಂಬಾ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ದಿಸ್ ಕೋರಲ್ ಟ್ರಯಾಂಗಲ್ ಎಕಾಲಜಿಕಲ್ ಇಂಪಾರ್ಟೆನ್ಸ್ ಗ್ಲೋಬಲ್ ಮರೈನ್ ಡೈವರ್ಸಿಟಿಯಲ್ಲಿ ವೈಟಲ್ ರೋಲ್ ನ ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಕಮ್ಸ್ ಥ್ರೆಟ್ಸ್ ಏನಂತ ಅಂತಂದ್ರೆ ಓವರ್ ಫಿಶಿಂಗ್, ಕ್ಲೈಮೇಟ್ ಚೇಂಜ್, ಪೊಲ್ಯೂಷನ್, ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್, ಪರ್ಟಿಕ್ಯುಲರ್ಲಿ ಕೋರಲ್ ಬ್ಲೀಚಿಂಗ್ ಆಗೋದ್ರಿಂದ ಇಲ್ಲಿ ಹ್ಯಾಬಿಟೇಟ್ ಥ್ರೆಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ನಿಮ್ಗೆ ಕನ್ಸರ್ವೇಷನ್ ಎಫರ್ಟ್ಸ್ ಏನೇನಿದೆ,
ಇಲ್ಲಿ ಕೋರಲ್ ಟ್ರಯಾಂಗಲ್ ಇನಿಷಿಯೇಟಿವ್ ವಾಸ್ ಎಸ್ಟಾಬ್ಲಿಷ್ ಟು ಪ್ರಮೋಟ್ ದ ಕನ್ಸರ್ವೇಷನ್ ಫೋಕಸಿಂಗ್ ಆನ್ ದ ಸಸ್ಟೈನಬಲ್ ಫಿಶರೀಸ್, ಮರೈನ್ ಕನ್ಸರ್ವೇಷನ್ ಅಂಡ್ ಅಡಾಪ್ಟೇಷನ್ ಆಫ್ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್. ಸೊ ಇದೆಲ್ಲವೂ ಕೂಡ ಕೋರಲ್ ಟ್ರಯಾಂಗಲ್ ನ ಉಳಿಸ್ಕೊಳ್ಳಕ್ಕೆ ಮಾಡಿರುವಂತಹ ಮಿಟಿಗೇಷನ್ಸ್. ಇವಾಗ ನಿಮ್ಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ಏನ್ ಬರುತ್ತೆ ಅಂದ್ರೆ, ಇಂಡಿಯಾದಲ್ಲಿ ಎಲ್ಲೆಲ್ಲಿ ಕೋರಲ್ ರೀಫ್ಸ್ ಇದೆ, ಯಾವ ಯಾವ ಪ್ರದೇಶದಲ್ಲಿ ಕೋರಲ್ ಬೆಳೆಯುತ್ತೆ, ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪ ಎಲ್ಲಾ ರೀತಿಯಾದಂತಹ ಬಾರ್ಡರಿಂಗ್ ಸಿ ಬಾರ್ಡರಿಂಗ್ ಸ್ಟೇಟ್ಸ್ ಅಲ್ಲಿ ಬೆಳೆಯುತ್ತೆ. ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಿರಬೇಕು, ಟು ಅವಾಯ್ಡ್ ದ ಕೋರಲ್ ಬ್ಲೀಚಿಂಗ್ ಬಯೋರಾಕ್ ಟೆಕ್ನಾಲಜಿ ಅಂತ ಒಂದು ಟೆಕ್ನಾಲಜಿನ ಗುಜರಾತ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಇಂಡಿಯಾದವರು. ಬಯೋರಾಕ್ ಟೆಕ್ನಾಲಜಿ ಕೋರಲ್ ಬ್ಲೀಚಿಂಗ್ ನ ರೆಡ್ಯೂಸ್ ಮಾಡೋಕ್ಕೋಸ್ಕರ. ಸೊ ಇದನ್ನು ಕೂಡ ಕೇಳ್ಬೋದು, ಬಯೋರಾಕ್ ಟೆಕ್ನಾಲಜಿ ಇಸ್ ರಿಲೇಟೆಡ್ ಟು ಅಂತ ಒಂದು ಕ್ವಶನ್ ಕೇಳ್ಬಿಟ್ಟು ಕೋರಲ್ ಬ್ಲೀಚಿಂಗ್ ನ ರೆಡ್ಯೂಸ್ ಮಾಡಕ್ಕೆ, ಅಥವಾ ಇನ್ನ ಬೇರೆ ಬೇರೆ ಬಯೋರಾಕ್ ಅಂದ ತಕ್ಷಣ ನಾವು ಬೇರೆ ತರನೇ ಯೋಚನೆ ಮಾಡ್ತೀವಿ. ವಿ ಡೋಂಟ್ ಥಿಂಕ್ ಅಬೌಟ್ ದ ಕೋರಲ್ ಬ್ಲೀಚಿಂಗ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸೊ ಹಂಗಾಗಿ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆಫ್ ಸಚ್ ಟಾಪಿಕ್ಸ್. ಯಾವುದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಥ್ರೂ ರಿಪೋರ್ಟ್ಸ್ ಬರುತ್ತೆ, ಎಸ್ಪೆಷಲಿ ನಾನು ಮೊನ್ನೆನೇ ಹೇಳಿದೆ ನಿಮ್ಗೆ, ಇನ್ನೊಂದು ಎನ್ವೈರನ್ಮೆಂಟ್ ಟಾಪಿಕ್ ಮಾಡುವಾಗ ಯಾವುದೇ ಒಂದು ಎನ್ವೈರನ್ಮೆಂಟ್ ಟಾಪಿಕ್ ಕ್ಲೈಮೇಟ್ ಚೇಂಜ್ಗೆ ಅಥವಾ ಬಯೋಡೈವರ್ಸಿಟಿಗೆ ಥ್ರೆಟನ್ ಇದೆ ಅಂತ ಅಂದಾಗ ಅದು ಎಕ್ಸಾಮಿನರ್ಗೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಅಂಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಆಗುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಆಗುತ್ತೆ. ಸೊ ಇದನ್ನ ನೋಟ್ಸ್ ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ ಸ್ಮಾಲ್ ಟಾಪಿಕ್ ಬಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಎಕ್ಸಾಮ್ಸ್. Thank you one and all.